ಏನ್ ಸರ್ ಇದು? ಸರ್ ನಾಳೆ ಇನಾಗ್ರೇಷನ್ ಸರ್. ಕಾರ್ ಡೆಲಿವರಿ ಕೊಡಕ್ಕಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಅದನ್ನ ಅಡ್ವಾನ್ಸ್ ಕೊಡಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ತಾನೆ. ಒಂದಲ್ಲ ಎರಡಲ್ಲ 10 ಲಕ್ಷ ಸರ್ ಕೊಟ್ಟಿರೋದು. ಆಗಲ್ಲ ಸರ್, ಬೇಕು. ನಾನು ಓಪನ್ ಮಾಡ್ತಿರೋ ಟ್ರಾವೆಲ್ಸ್ನ. ಟ್ರಾವೆಲ್ಸ್ ಅಲ್ಲಿ ಕಾರ್ಗಳೆಲ್ಲ ಅಂದ್ರೆ ಹೆಂಗ್ ಸರ್ ಮಾಡಕ್ಕಾಗತ್ತೆ? ಅದೆಲ್ಲ ಆಗಲ್ಲ ಸರ್, ಎಲ್ಲಾದ್ರೂ ಕರೆದಾಗಿದೆ. ಏನ್ 2 ದಿನ ಅಂದ್ರೆ ಏನ್ ಅರ್ಥ ಅಲ್ಲಿ? 2 ದಿನದಿಂದ ಆಗಲ್ಲ. ಶನಿವಾರ ರಾತ್ರಿ ಆಗಲ್ಲ ಸರ್. ಅದು ಶುಕ್ರವಾರ ಇಟ್ಕೊಂಡಿರೋ ಶನಿವಾರ ಮಾಡಿದ್ರೆ ಹೆಂಗಾಗುತ್ತೆ? ಆಗಲ್ಲ ಸರ್. ಇಲ್ಲ ನಾನು ಅಡ್ವಾನ್ಸ್ ಕೊಟ್ಬಿಡಿ. ಆಗಲ್ಲ ಹೇಳಿದ್ರೆ ಅರ್ಥ ಆಗಲ್ವಾ? ದುಡ್ಡು ತಗೊಂಡ್ಮೇಲೆ ಎಲ್ಲೋಗಿದ್ ನಿಮ್ ತಲೆ? ಒಂದ ಕಾರ್ ಕಳಿಸಿ, ಇಲ್ಲ ಅಡ್ವಾನ್ಸ್ ವಾಪಸ್ ಕೊಡಿ ಅಷ್ಟೇ. ಇಡ್ರಿ ಫೋನು. ಅದೇ ಏನಾಯ್ತು? ಯಾಕೆ ಈ ರೀತಿ ಕೂಗಾಡ್ತಾ ಇದೆಯಾ? ನೋಡಮ್ಮ, 10 ಲಕ್ಷ ಪೇಮೆಂಟ್ ಮಾಡಿದ್ದೀನಿ. ಕಾರ್ ಡೆಲಿವರಿ ಕೊಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾರು? ಇನ್ಯಾರು? ಆ ಶೋರೂಮ್ನವರು. ಎಲ್ಲಾದ್ರೂ ಕರೆದಾಗಿದೆ. ನಾಳೆ ಇನಾಗ್ರೇಷನ್ ಬರ. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ಅಮ್ಮ ನನಗೆ. ಡೆಲಿವರಿ ಯಾಕೆ ಕೊಡಲ್ವಂತೆ? ಸ್ಟಾಕ್ ಇಲ್ವಂತೆ. ಡೆಲ್ಲಿಯಿಂದ ಗಾಡಿಗಳು ಬರ್ಬೇಕಂತೆ. ಇನ್ನೂ 2 ದಿನ ಆಗತ್ತಂತಮ್ಮ. ಆಯ್ತು, ಅದಕ್ಕೆ ಏನೀಗ? ಕೂಗಾಡ್ಬಿಟ್ರೆ ಬಂದ್ಬಿಡತ್ತಾ? ಯಾಕಷ್ಟು ಜೋರಾಗಿ ಮಾತಾಡ್ಬೇಕಿತ್ತು ಅವ್ರ ಹತ್ರ? ಮತ್ತಿನ್ನೇನು, ನಾಳೆ ಫಂಕ್ಷನ್ ನಡೆಯೋದು ಬೇಡವಾ? ನಾಳೆ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ದಿವಸ ಮಾಡಿದ್ರೆ ಆಯ್ತು. ಅಷ್ಟ್ರಲ್ಲಿ ಏನ್ ಕಳ್ಕೊತೀವಿ ಅಂತ? ನಾವು ಮನೆಯವ್ರೆ ತಾನೆ. ಇನ್ನೊಂದ್ ದಿವಸ ಮಾಡಿದ್ರೆ ಆಯ್ತು ಬಿಡು. ಅಷ್ಟರಲ್ಲಿ ಆಫೀಸ್ ಕೆಲಸ ಎಲ್ಲ ಮುಗಿಯತ್ತೆ. ಇವತ್ತು ಆಫೀಸಿಗೆ ಹೋಗಿದ್ದೆ. ಆ ಕಾರ್ಪೆಂಟರು ಇಡೀ ರಾತ್ರಿ ಕೆಲಸ ಮಾಡಿದ್ರು ಕೆಲಸ ಮುಗಿಯಲ್ಲ ಅಂತ ಹೇಳ್ತಿದ್ದ. ನಾನು ಇನಾಗ್ರೇಷನ್ ಆಗೋಕ್ಕಿಂತ ಮೊದಲು ಎಲ್ಲ ಕೆಲಸ ಮುಗ್ದಿರ್ಬೇಕಂತ ಕೂಗಾಡ್ ಬಂದಿದ್ದೀನಿ. ನೋಡ್ದಾ, ನೀನು ರೇಗಾಡಿದ್ಯಾ ತಾನೆ? ನನಗೆ ಹೇಳ್ತೀಯ ನಾಳೆ ಫಂಕ್ಷನ್ ಇಟ್ಕೊಂಡು ರೇಗಾಡ್ಬೇಡ ಅಂತ. 1 ನಿಮಿಷ ಆದಿ. ನಾಳೆನೇ ಇನಾಗ್ರೇಷನ್ ಅಂತ ಅವ್ನಿಗೆ ಇಮಿಡಿಯೇಟ್ ಆಗಿ ಕೆಲಸ ಮುಗಿಸು ಅಂತ ಹೇಳಿದ್ದೆ. ಇನ್ನ 1-2 ದಿನ ಟೈಮ್ ಕೊಟ್ರೆ ಅವನು ನೀಟಾಗಿ ಚೆನ್ನಾಗಿ ಮಾಡ್ತಾನೆ. ಅವಸರದಲ್ಲಿ ಅದೇನೇನ್ ಮಾಡ್ತಾನೋ ಯಾರಿಗ್ ಗೊತ್ತು? ಅದೆಲ್ಲ ಆಗಲ್ಲ ನಿರೋಷ. ನಾಳೆ ಟೆಲಿಕಾಸ್ಟ್ ಇನಾಗ್ರೇಷನ್ ಆಗ್ಲೇಬೇಕು. ಈಗ ಗಾಡಿಗಳನ್ನ ಡೆಲಿವರಿ ಯಾವಾಗ ಕೊಡ್ತಾರಂತ ಹೇಳಿದ್ದಾರೆ? ಅಮ್ಮ ಶನಿವಾರ ಕೊಡ್ತಾರಂತೆಮ್ಮ. ಒಳ್ಳೇದೇ ಆಯ್ತಲ್ಲ, ಎಲ್ರಿಗೂ ಬಿಡುವಿರುತ್ತೆ, ಎಲ್ಲರೂ ಆರಾಮಾಗಿ ಬರ್ತಾರೆ. ಗಡಿಬಿಡಿಲಿ ಕೆಲಸ ಮಾಡಿದ್ರೆ ಯಾವ ಕೆಲಸನೂ ಫಿನಿಶ್ ಆಗಲ್ಲ ಅದಿ. ಅದೆಲ್ಲ ಆಗಲ್ಲಮ್ಮ, ನಿಂಗೆ ಗೊತ್ತಾಗಲ್ಲ. ನಿನ್ಗೂ ಗೊತ್ತಾಗಲ್ಲ ಆದಿ. 2 ದಿನ ತಡ ಆದ್ರೆ ಆಕಾಶ ಭೂಮಿ ಒಂದಾಗಲ್ಲ. ದುಡ್ಡು ಕೊಟ್ಟಿದ್ಯಾ ಅಲ್ವಾ? ಹೌದು, ಯಾಕೆ ಅನುಮಾನಲ್ಲ? ಯಾಕೋ ಹೀಗೆ ಮಾತಾಡ್ತೀಯಾ? ನೀನ್ ದುಡ್ಡು ಕೊಟ್ಟಿಲ್ಲ ಅಂತ ನಾನು ಯಾಕೆ ಅನುಮಾನ ಪಡ್ಲಿ? ನೀನ್ ದುಡ್ಡು ಕೊಟ್ಟಿದ್ಯಾ ಅಲ್ವಾ? ಅವ್ರ ಗಾಡಿ ಕೊಡ್ತಾರಲ್ವಾ? 2 ದಿನ ತಡ ಆದ್ರೆ ಏನೂ ಆಗಲ್ಲ ಅಂತ ಹೇಳಕ್ ಬಂದೆ. ಯಾಕೋ ಇತ್ತೀಚೆಗೆ ತುಂಬ ಸೆಟ್ ಮಾಡ್ಕೋತಾ ಇದೆಯಾ ಆದಿತ್ಯ? ಅಗತ್ಯ ಇಲ್ಲದೆ ಇರೋದಕ್ಕೆಲ್ಲ ಟೆನ್ಷನ್ ಮಾಡ್ಕೋತೀಯ. ನೋಡು, ಮೊದಲು ನೀನು ಬಿಸ್ನೆಸ್ ಕಾಂಟ್ಯಾಕ್ಟನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡು. ಸಂಡೇ ಇನಾಗ್ರೇಷನ್ಗೆ ಎಲ್ಲರೂ ಇನ್ವೈಟ್ ಮಾಡು, ಎಲ್ಲ ಚೆನ್ನಾಗಾಗುತ್ತೆ. ಆಯ್ತು, ನೀವುಗಳು ಇಷ್ಟ ಹೇಳಿದ್ಮೇಲೆ ಭಾನುವಾರನೇ ಇನಾಗ್ರೇಷನ್ ಮಾಡೋಣ. ಆಯ್ತಲ್ಲ, ಸೆಟ್ಲಾಯ್ತು. ಇದಕ್ಕಿಷ್ಟೆಲ್ಲ ಹಾರಾಡ್ಬೇಕಿತ್ತ ನೀನು? ಕಾರ್ಪೆಂಟರ್ಗೆ ಇವಾಗಲೇ ಫೋನ್ ಮಾಡಿ ನೀನು ಸಂಜೆನೆ ಹೊರಟ್ಬಿಡು, ನಾಳೆ ಬೆಳಿಗ್ಗೆ ಆರಾಮಾಗಿ ನೀಟಾಗಿ ಕೆಲಸ ಮಾಡು ಅಂತ ಹೇಳ್ತೀನಿ. ಅವ್ನು ಗಡಿ ಬಿಡಿಲಿ ಕೆಲಸ ಮಾಡೋದು, ಅದು ರಿಪೇರಿಗೆ ಬರೋದು, ಇನ್ನೇನೋ ಆಗೋದು, ಅದೆಲ್ಲ ಬೇಕಾ? ಹೇಳ್ತಾರಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಅಲ್ಲಮ್ಮ, ಅಕಸ್ಮಾತ್ ಶನಿವಾರನೂ ಕೊಡೋಕ್ಕಾಗಲಿಲ್ಲ ಅಂದರೆ ಇನ್ನೂ 1-2 ದಿನ ಮುಂದೆ ಹಾಕೋಕ್ಕಾಗತ್ತಾ? ಏನಾಗಿದೆ ನಿನಗೆ? ಅವರಷ್ಟು ಖಚಿತವಾಗಿ ಹೇಳ್ತಾರೆ ಅಂತ ನೀನು ಹೇಗೆ ಹೇಳ್ತಾ ಇದೆಯಾ? ಹಾಗಲ್ಲಮ್ಮ, ಅಕಸ್ಮಾತ್ ಏನಾದರೂ ಹಾಗಾದರೆ ಇನ್ನೂ 1-2 ದಿನ ಮುಂದಕ್ಕೆ ಹಾಕ್ಬೇಕಲ್ಲ, ಅದಕ್ಕೆ ಹೇಳಿದೆ. ಓ, ಅವನಿಗೆ ಶನಿವಾರ ಡೆಲಿವರಿ ಕೊಡೋಕ್ಕಾಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಈಗಲಿಂದಾನೇ ಪ್ರಿಪೇರ್ ಆಗ್ತೀಯಾ? ಇದರ ಅಗತ್ಯ ಇದೆಯಾ ಆದಿ? ಕೂಲ್ ಆಗಿದ್ರೆ ವಿಪರೀತ ಕೂಲ್ ಆಗಿರ್ತೀಯ, ಟೆನ್ಷನ್ ಮಾಡ್ಕೊಂಡ್ರೆ ವಿಪರೀತ ಟೆನ್ಷನ್ ಆಗಿರ್ತೀಯ. ಇದೆರಡು ಎಕ್ಸ್ಟ್ರೀಮ್ಸ್ ಮಧ್ಯೆ ಬ್ಯಾಲೆನ್ಸ್ ಆಗಿ ಇರೋಕ್ಕಾಗಲ್ವಾ ನಿನಗೆ? ಹೌದು, ಬರಲ್ಲ. ಅಕಸ್ಮಾತ್ ಮುಂದಕ್ಕೆ ಆಗಂಗಿದ್ರೆ ಏನಮ್ಮ ಮಾಡೋದು? ಏನು ಮಾಡೋದು? ಹೊಂದ್ಕೊಳ್ಳೇಬೇಕಾಗುತ್ತೆ. ದುಡ್ಡು ಕೊಟ್ಟಾಗಿದೆ, ಅವ್ರು ಡೆಲಿವರಿ ಕೊಡೋ ತನಕ ನಾವು ಕಾಯಬೇಕು. 1-2 ದಿನ ಹೆಚ್ಚು ಕಡಿಮೆ ಆಗುತ್ತೆ. ಆದರೆ ನೀನು ಅವ್ರಿಗೆ ಫುಲ್ ಪೇಮೆಂಟ್ ಮಾಡಬಾರ್ದಾಗಿತ್ತು. ಫುಲ್ ಪೇಮೆಂಟ್ ಮಾಡಬಾರ್ದಿತ್ತು ಅಂದರೆ ಅಮ್ಮ, ಎಲ್ಲರೂ ಹಾಗೆ ಮಾಡೋದು. ಸರಿಪ್ಪ, ನಮ್ಗಳಿಗೆ ವ್ಯವಹಾರ ಗೊತ್ತಿಲ್ಲ. ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೆ ಮಾಡಿ. ನಮ್ದು ಯಾವ ಅಭ್ಯಂತರ ಇಲ್ಲ. ಕೈಕಾಲು ಮುಖ ತೊಳ್ಕೊಬಾ. ನಿರೋಷ, ಊಟಕ್ಕೆ ಬಿಡಿಸೋನಿಗೆ. ಸರಿ. ಕಣ್ಣಲ್ಲಿ ಏನೋ ಇಟ್ಕೊಂಡಿದ್ದೆ ನೀನು? ನೀನೇ ಹೊಡ್ತಿದ್ದು, ಇನ್ಯಾವ ನೋಡ್ದ ಅಲ್ಲಿ?
ಅದೇ ಏನಾಯ್ತು? ಏನಿಲ್ಲಮ್ಮ, ಏನೋ ಕೆಟ್ಟ ಕನಸು. ಒಳ್ಳೇದಾಗೋ ಟೈಮ್ನಲ್ಲಿ ಏನೋ ಕೆಟ್ಟ ಕನಸು. ನೋಡು, ಒಳ್ಳೇದನಿಗೆ ಯೋಚನೆ ಮಾಡು, ಎಲ್ಲ ಒಳ್ಳೇದಾಗುತ್ತೆ. ಈಗ ಮಲ್ಕೋ. ನೀ ಮಲ್ಕೊಮ್ಮ, ಮಲ್ಕೋ. ಮಗ, 1 ನಿಮಿಷ ಕೆಳಗಿಳಿ, ಬರ್ತೀನಿ. ಸರಿ ಕಣ, ಬೇಗ ಬಾ. ಅಜ್ಜಿ, ಭೈರವಜ್ಜಿ. ಓ, ಆತಿ ಬಂದಿದ್ದಾನೆ. ಮಗ ಮೊದಲನೇ ಸಲ ಮನೆಗೆ ಬಂದಿದ್ದಾನೆ. ಇರು, ಆರತಿ ತರ್ತೀನಿ. ನನ್ನ ಸೊಸೆಯಲ್ಲೋ? ಇಲ್ಲ ಅಜ್ಜಿ, ಅವಳು ಬಂದಿಲ್ಲ. ಆರತಿ ಬೇಡ ಅಜ್ಜಿ, ಅದಕ್ಕೆಲ್ಲ ಮನಸ್ಸಿಲ್ಲ ನನಗೆ. ಯಾಕೋ, ಏನಾಯ್ತೋ? ಬಾ, ಒಳಗಡೆ ಕೂತ್ಕೊಂಡು ಮಾತಾಡೋಣ. ಅಜ್ಜಿ, ನಿನ್ನೆ ನಂಬ್ಕೊಂಡು ಬಂದಿದ್ದೀನಿ ಅಜ್ಜಿ. ದಯವಿಟ್ಟು ಕೈ ಬಿಟ್ಬೇಡ. ಯಾಕಪ್ಪ, ಕೈ ಮುಗಿಯೋ ಅಂಥದ್ದೇನಾಯ್ತು? ಅಜ್ಜಿ, ನಾನು ಟ್ರಾವೆಲ್ಸ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಆಟೋ ಓಡಿಸೋದು ಬಿಡಬೇಕು ಅಂದ್ಕೊಂಡಿದ್ದೀನಿ. ಎಷ್ಟು ದಿನ ಅಂತ ಅದೇ ಓಡಿಸ್ಕೊಂಡಿರೋಕ್ಕಾಗತ್ತೆ ಅಜ್ಜಿ? ಅಯ್ಯೋ, ಈಗಲಾದರೂ ನಿನಗೆ ಗೊತ್ತಾಯ್ತಲ್ಲಪ್ಪ. ನೀನು ಚಿಟಿಕೆ ಹೊಡೆದ್ರೆ ಸ್ವರ್ಗನೇ ನಿನ್ನ ಕಾಲು ಕೆಳಗೆ ಬಂದು ಬಿದ್ದಿರುತ್ತೆ. ಅಂಥೋನು ಹುಟ್ಟಿದೋನು ನೀನು ಆಟೋ ಓಡಿಸ್ಕೊಂಡು ದಿನಗೂಲಿ ಮಾಡಿಕೊಂಡು ಜನಗಳ ಹತ್ರ ಅನಿಸ್ಕೊಂಡು ಸಂಪಾದನೆ ಮಾಡೋ ಅಂಥದ್ದು ಏನಿದೆ? ಅದಕ್ಕೆ ಅಜ್ಜಿ, ಅದು ಬೇಡ, ಟ್ರಾವೆಲ್ ಶುರು ಮಾಡೋಣ ಅಂತ ಇರೋದು. ಮಾಡು ಮಾಡು ಮಾಡು, ನೀನು ಏನು ಸಹಾಯ ಬೇಕೋ ಕೇಳು, ನಿನ್ನ ಜೊತೆಲಿ ನಾನಿದ್ದೀನಿ. ಅದಕ್ಕೆ ಅಜ್ಜಿ, ನಿನ್ನೆ ನಾನು ಬಂದಿದ್ದೀನಿ. ನೀನೇ ಕಡೆ ಆಧಾರ ನನಗೆ. ಕಡೆದು ಅಂತ ಯಾಕಪ್ಪ ಅಂತ್ಯ? ನಿನಗೆ ಯಾವಾಗಲೂ ಇರೋಳು ನಾನೊಬ್ಬಳೇ. ಅಜ್ಜಿ, ಅರ್ಜೆಂಟಾಗಿ ಒಂದು 10 ಲಕ್ಷ ಬೇಕು ಅಜ್ಜಿ ನನಗೆ. ಯಾವುದೇ ಕಾರಣಕ್ಕೂ ಇಲ್ಲ ಅನ್ಬೇಡ. ನೀನೇನಾದರೂ ಇಲ್ಲ ಅಂದರೆ ನಾನು ಮುಳುಗೋಗ್ಬಿಡ್ತೀನಿ ಅಜ್ಜಿ. ಅಯ್ಯೋ ಮೊಮ್ಮಗನೆ, 10 ಲಕ್ಷಕ್ಕೋಸ್ಕರ ಕಣ್ಣೀರು ಹಾಕ್ಕೊಂಡು ನನ್ನ ಮುಂದೆ ಕೈ ಮುಕ್ಕೊಂಡು ಕೂತ್ಕೋಬೇಕೇನೋ? ಹೊಟ್ಟೆ ಉರಿಯುತ್ತೆ ಕಣ ನೀನು ನೋಡಿದ್ರೆ. 10 ಲಕ್ಷ ಒಂದು ಲೆಕ್ಕ ಏನೋ? ರಾಜನಂಗಿರ್ಬೋದು ನೀನು. ದೇಹಿ ಅಂತ ಕೂತಿದ್ಯಲ್ಲಪ್ಪ. ಅದೆಲ್ಲ ಬಿಡಜ್ಜಿ, ನನಗೆ 10 ಲಕ್ಷ ಬೇಕು. ನನಗೆ ಅಷ್ಟೇ ಬೇಕಾಗಿರೋದು. ಹಿಂದೆ ಮುಂದೆ ನಾನು ಏನು ಯೋಚನೆ ಮಾಡಲ್ಲ. ಆ ದುಡ್ಡುಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಆದರೆ ಕೊಡಲ್ಲ ಅಂತ ಮಾತ್ರ ಹೇಳ್ಬೇಡ. ಹಾಗಂತಿ ನೀನು? ಕೊಡಲ್ಲ ಅಂತ ಹೇಳ್ತೀನೇನು? ಹಾಗೇನಾದರೂ ಅಂದರೆ ಶಶಾಂಕ್ ನನ್ನ ಜನ್ಮ ಜಾಲಾಡ್ಬಿಡ್ತಾನೆ ಕಣೋ. ಹಾಗಾದರೆ ಕೊಡ್ತೀರಾ ಅಜ್ಜಿ? ಖಂಡಿತ ಕೊಡ್ತೀನಿ. ಆದರೆ ಒಟ್ಟಿಗೆ 10 ಲಕ್ಷ ನನ್ನ ಹತ್ರ ಎಲ್ಲಿಂದ ಬರಬೇಕಪ್ಪ? ಹಾಂ, ನನ್ನ ಫ್ರೆಂಡ್ ಹತ್ರ ಕೇಳಿ ಈಸ್ಕೊಡ್ತೀನಿ. 1 ನಿಮಿಷ. ಸರಿ ಅಜ್ಜಿ. ಹೇಳಿ ಭೈರವಿ ಅಮ್ಮ. ಯಾರು? ಲಂಬಾಣಿ ಇಂಡಸ್ಟ್ರಿ ಮಹಾಲಕ್ಷ್ಮಿನ ಮಾತಾಡ್ತಿರೋದು? ಏನಾಗಿದೆ ನಿಮಗೆ? ಲಂಬಾಣಿ, ಲಕ್ಷ್ಮೀದೇವಿ, ನಾನು ಅರ್ಪಿತಾ. ನಾನು ಭೈರವಿ ಮಾತಾಡೋದು. ಹೇಗಿದ್ಯಮ್ಮ? ಹಾಂ, ನನ್ನ ಮುಂದೆ ನನ್ನ ಮೊಮ್ಮಗ ಕೂತಿದ್ದಾನೆ, ಆದಿತ್ಯ. ಓ, ಆದಿ ಸರ್ ಬಂದಿದ್ದಾರಾ? ಅದಕ್ಕೆ ಈ ನಾಟಕ ಚೆನ್ನಾಗಿದೆ. ಏನಂತೆ ಸರ್ ಇಷ್ಟೊಂದು ದೂರ ಬಂದಿರೋದು? ಮೊನ್ನೆ ಮದುವೆ ಆಯಿತು, ಹೊಸ್ದಾಗಿ ಬಿಸ್ನೆಸ್ ಮಾಡಬೇಕು ಅಂತಿದ್ದಾನೆ. ಅದಕ್ಕೆ ದುಡ್ಡು ಸ್ವಲ್ಪ ಶಾರ್ಟೇಜ್ ಇತ್ತು. ನೀವೇನಾದರೂ ಹೆಲ್ಪ್ ಮಾಡ್ಬೋದೇನೋ ಅಂತ ಫೋನ್ ಮಾಡಿದೆ. ಓಹೋ, 10 ಲಕ್ಷ ಶಾರ್ಟೇಜ್ ಅಂತ? ಅಲ್ಲ, ಆಫೀಸ್ ಶುರು ಮಾಡೋದಕ್ಕೆ ಅಂತ ಹೇಳಿ ಅವ್ನ ಹೆಂಡತಿ ಒಡವೆಗಳನ್ನೆಲ್ಲ ಮಾರಿದ್ದಾನೆ. ಅವನ ಹತ್ರ ಅಷ್ಟೇ ಇದ್ದಿದ್ದು. ಇನ್ನು ಟ್ರಾವೆಲ್ಸ್ ನಡೆಸೋದಕ್ಕೆ ಕಾರ್ಗಳೇ ಇಲ್ಲ.
ನಿಮ್ಮ ಹತ್ರ ದುಡ್ಡು ಕೇಳೋದಕ್ಕೆ ಬಂದಿದ್ದಾನಾ? ಹೌದು, ನೀವು ನನಗೆ ಯಾಕೆ ಫೋನ್ ಮಾಡಿದ್ದೀರಾ? ಅದೇ ಅಮ್ಮ, ನೀವೇನಾದರೂ ಸ್ವಲ್ಪ ಸಹಾಯ ಮಾಡ್ಬೋದೇನೋ ನಮಗೆ ಅಂತ. ಖಂಡಿತ ಮಾಡಲ್ಲ. ಸಹಾಯ ಮಾಡ್ತೀನಿ. ಯಾವುದಕ್ಕೆ? ಅವನಿನ್ನೂ ಹಾಳಾಗೋದಕ್ಕೆ. ನೀವು ನನ್ನ ಹತ್ರ ದುಡ್ಡು ಕೊಡು ಅಂತ ಕೇಳ್ತಿದ್ದೀರಾ? ಅಲ್ಲಮ್ಮ, ಗ್ಯಾರಂಟಿ ನಾನಿದ್ದೀನಿ. ಅವರಪ್ಪ ಯಾರು ಗೊತ್ತಾ? ದುಬಾಯಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನು ಶಶಾಂಕ್ ಅಂತ. ಏನೋ ನೋಡಿ ಸಮಯ ಸಂದರ್ಭ ಎಂಥವ್ರಿಗೂ ತೊಂದರೆ ಬರುತ್ತೆ. ಸ್ವಲ್ಪ ಸಹಾಯ ಮಾಡಿ ನೀವು. ಏನು ನೀವು ದುಡ್ಡು ಕೊಟ್ಬಿಡು ಅಂತ ಹೇಳ್ತಿದ್ದೀರಲ್ಲ? ಒಂದು ನಿಮಿಷ ಆಚೆ ಬನ್ನಿ. ಒಂದು ನಿಮಿಷ ಬಂದೆ. ಅರ್ಪಿತಾ, ಎಷ್ಟೇ ದಿಮಾಕು ನಿನಗೆ. ಏನೋ ಸ್ವಲ್ಪ ಸ್ಕೋಪ್ ಕೊಟ್ರೆ ತಲೆ ಎಲ್ಲ ಮಾತಾಡ್ತೀಯಾ? ಅಯ್ಯೋ, ನಾನೇನು ತಲೆ ಹರಟೆ ಮಾತಾಡಿದೆ? ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟೆ ಅಷ್ಟೇನೆ. ಏನು ನಿಜವಾಗ್ಲೂ 10 ಲಕ್ಷ ಕೊಡಿಸ್ಬೇಕು ಅಂತಿದ್ದೀರಾ ನೀವು? ಅದೇ ಯೋಚನೆ ಮಾಡ್ತಿದ್ದೀನಿ. ಕೊಟ್ಟರೆ ದೊಡ್ಡೋರಾಗ್ತೀವಿ. ನಾಳೆ ಅವನಿಂದ ಏನು ಬೇಕಾದರೂ ಮಾಡಿಸ್ಕೋಬೋದು. ನೀವು ಹಾಗೆ ಅನ್ಕೊಂಡಿದ್ದೀರಾ? ಕೊಟ್ಟರೆ ನಾಳೆ ಟ್ರಾವೆಲ್ಸ್ ಶುರುವಾಗುತ್ತೆ, ಆಮೇಲೆ ಅವನ್ನ ಹಿಡಿಯೋರಿಲ್ಲ. ನಮ್ಮ ಮಾತು ಕೇಳ್ತಾನೆ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಯಾಕೆ ಕೇಳಲ್ವೇ? ದುಡ್ಡು ನಾವಲ್ವಾ ಕೊಡೋದು, ಕೇಳ್ತಾನೆ. ಭೈರವಿ ಅಮ್ಮ, ಅಂಬಿಗನ ಅವಶ್ಯಕತೆ ನದಿ ದಾಟೋವರೆಗೂ ಮಾತ್ರ, ಆಮೇಲೆ ಬೇಕಾಗಲ್ಲ. ಮೊದಲೇ ಅವನು ಶಶಾಂಕ್ ಮಗ, ಅವನ ಬುದ್ಧಿನ ಇವನಿಗೂ ಬಂದಿರುತ್ತೆ. ನೋಡಿ, ದುಡ್ಡು ಕೊಡಬೇಕು, ಆದರೆ ಅದರಿಂದ ಅವನು ಟ್ರಾವೆಲ್ಸ್ ಓಪನ್ ಮಾಡೋದಕ್ಕಾಗಬಾರ್ದು. ಕಷ್ಟ ಪಡಬೇಕು, ಇದು ನಮ್ಮ ಉದ್ದೇಶ. ಮರ್ತ್ಬಿಟ್ರಾ? ಹಾಗಂತ್ಯ? ಹಾಗಾದ್ರೆ ಈಗ ಕೊಡಲ್ಲ ಅಂತ ಹೇಳ್ಬಿಡ್ಲ ಅವನಿಗೆ? ಅಯ್ಯೋ, ಕಡ್ಡಿ ತುಂಡಾದಂಗೆ ಹೇಳಿ ಕಳಿಸಿ ಅಷ್ಟೇನೆ. ಸರಿ ಸರಿ, ಆಮೇಲೆ ಫೋನ್ ಮಾಡ್ತೀನಿ ಇರು. ಅಜ್ಜಿ ಕೊಡ್ತಾರಂತ ಕ್ಯಾಶು? ಎಲ್ಲಿ ಕೊಡ್ತಾರಂತೆ? ಈಗಲೂ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಪ್ಪ, ಇಯರ್ ಎಂಡಿಂಗು ನಮ್ಮ ಹತ್ರ ಅಷ್ಟೊಂದು ಕ್ಯಾಶ್ ಇಲ್ಲ ಅಂತ ಹೇಳಿಬಿಟ್ಲು. ಏನು ಹೇಳ್ತಾ ಇದ್ದೀರಾ ಅಜ್ಜಿ? ಹಾಗಾದ್ರೆ 10 ಲಕ್ಷ ಸಿಗಲ್ವಾ ನಿಮ್ಮಿಂದ? ಯಾವ ಬಾಯಲ್ಲಿ ಹೇಳಪ್ಪ? ಕೊಡೋಣ ಅಂದರೆ ನನ್ನ ಹತ್ರನೂ ಇಲ್ಲ. ಏನು ಮಾಡ್ಲಪ್ಪ? ಅಜ್ಜಿ ಪ್ಲೀಸ್ ಅಜ್ಜಿ, ಏನಾದರೂ ಮಾಡಿ ಅಜ್ಜಿ. ಇಷ್ಟು ಕೇಳಬೇಕೇನಪ್ಪ ನನ್ನ ಹತ್ರ ನೀನು? ನನ್ನ ಹತ್ರ ದುಡ್ಡಿದ್ರೆ ತಕ್ಷಣ ಕೊಟ್ಬಿಡ್ತಾ ಇದ್ದೆ, ಇಲ್ವಲ್ಲ? ಬೇಜಾರು ಮಾಡ್ಕೋಬೇಡಪ್ಪ. ಆದರೆ ಒಂದೇ ಒಂದು ದಾರಿ ಇದೆ. ಹೇಳಿ ಅಜ್ಜಿ, ಯಾವ ದಾರಿ ಅಂತ ಹೇಳಿ. ಯಾವ ದಾರಿ ಆಗಿದ್ರು ಪರವಾಗಿಲ್ಲ, ತಲೆ ಮೇಲೆ ಇಟ್ಕೊಂಡು ನಡೆಸ್ತೀನಿ ಅಜ್ಜಿ. ಶಶಾಂಕ್ನ ಕೇಳೋದು. ಬೇಡ ಅಜ್ಜಿ, ಅದು ಒಂದು ಮಾತ್ರ ಬೇಡ. ಅಮ್ಮನ ವಿರುದ್ಧವಾದ ಯಾವುದೇ ಕೆಲಸನೂ ಮಾಡಲ್ಲ ಅಂತ ನಿರ್ಧಾರ ಮಾಡಿದ್ದೀನಿ. ಅವ್ರ ಸವಾಸ ಇನ್ನು ಬೇಡ. ಅವ್ರ ವಿಚಾರ ಯಾವುದೇನು ನನ್ನ ಜೀವನದಲ್ಲಿ ಮೇಲೆ ಬರೋದು ಬೇಡ ಅಜ್ಜಿ. ಪರವಾಗಿಲ್ಲ, 10 ಲಕ್ಷ ಇದ್ರೆ ನನ್ನ ಟ್ರಾವೆಲ್ ಶುರು ಆಗುತ್ತೆ. ಇಲ್ಲ ಅಂದರೆ ನನ್ನೇ ಬರ್ತೀನಿ ಅಜ್ಜಿ. ಅಯ್ಯೋ ಮಗ, ನಿನ್ನ ಬರೀ ಕೈಯಲ್ಲಿ ಕಳಿಸೋದಕ್ಕೆ ನಾನು ಹೊಟ್ಟೆ ಚುರುಕಂತ ಇದೆ ಕಣೋ. ಆದರೆ ಏನು ಮಾಡಲಿ, ಕೈಯಲ್ಲಿ ಕಾಸಿಲ್ಲ. ಒಳ್ಳೇದಾಗ್ಲಪ್ಪ, ಹೋಗ್ಬಿಟ್ಟು. ಅದಿ ಏನಂದ್ರು ನಿಮ್ಮ ಅಜ್ಜಿ? ನಿಮ್ಮ ತಂದೆ ಶಶಾಂಕ್ ಹತ್ರನೂ ದುಡ್ಡು ಇಸ್ಕೊಡ್ತೇನೆ ಅಂತ ಹೇಳಿಲ್ವೇನಾ? ಮಗನಾಗಿ ಅವ್ರನ್ನ ಮದುವೆಗೆ ಬರ ಮಾಡ್ಕೊಳ್ಳಿಲ್ಲ. ಅವ್ರು ಬರಲಿಲ್ವಲ್ಲ ಅಂತ ಕೇಳಲೂ ಇಲ್ಲ. ನನ್ನಿಂದಾಗಿ ತುಂಬ ಅನುಭವಿಸ್ಬಿಟ್ಟಿದ್ದಾರೆ. ನನ್ನ ಮಗ ಅಂತಾನೆ ಮರ್ತ್ಬಿಟ್ಟಿದ್ದಾರೆ. ಮತ್ತಿನ್ನೇನೋ ಮಾಡೋದು? ಸುಂದರಾಜ್ ಮನೆಗೆ ಹೋಗೋಣ. ಸುಂದರಾಜ್ ಮನೆಗೆ ಹೋಗೋಣ ಸರ್, ಪ್ಲೀಸ್ ಸರ್. ಸರ್ ತುಂಬ ತೊಂದರೆಯಲ್ಲಿದ್ದೀನಿ ಸರ್. ನಾನು ದಯವಿಟ್ಟು ಇಲ್ಲ ಅಂದ್ಬಿಡಿ. ಜೀವನ ಪೂರ್ತಿ ನಿಮ್ಮ ಜೀತ ಮಾಡ್ಕೊಂಡಿರ್ತೀನಿ ಸರ್. ಪ್ಲೀಸ್ ಸರ್, ಇಲ್ಲ ಅಂದ್ಬಿಡಿ ಸರ್. ನರಸಿಂಹ, ಹೇಳೋ ಇವನಿಗೆ. ಪ್ಲೀಸ್ ಸುಂದರ್, ತುಂಬ ಕಷ್ಟದಲ್ಲಿದ್ದೀವಿ ಕಣೋ. 10 ಲಕ್ಷ ಕಣ್ಣಿಗೆ ಕಾಣಂಗೆ ಕಳ್ಕೊಂಡಿದ್ದೀವಿ. ನೀನು ಕೈ ಮುಗಿದು ಕೇಳ್ಕೊತೀವಿ ಕಣೋ ಸುಂದರ್. ಇದೊಂದು ವಿಷಯದಲ್ಲಿ ಕೈ ಬಿಡ್ಬೇಡ ಪ್ಲೀಸ್. ನೋಡೋ, ನಾನು ವ್ಯವಹಾರಸ್ಥ ಕಣೋ. ಈಗ ಬಿದ್ದವನ್ನ ಮೇಲಿಕ್ಕೆ ಎತ್ತ ಹೋದರೆ ನನಗೇನು ಸಿಗುತ್ತೆ? ಬದಲಿಗೆ ನಾನು ಕೊಡೋ ದುಡ್ಡು ಬೆಳಿಬೇಕು, ಅದ್ರ ಪಾಲು ನಂಗೆ ಸಿಗಬೇಕು. ಅದಲ್ವಾ ವ್ಯವಹಾರ? ಖಂಡಿತವಾಗ್ಲೂ ಬೆಳೆಸ್ತೀನಿ ಸರ್. ಸರ್, ನಾವು ಇವಾಗ ನೋಡಿದ್ವಲ್ಲ ಆಫೀಸು, ತುಂಬ ಲಕ್ಕಿ ಪ್ಲೇಸ್ ಸರ್. ಅಲ್ಲಿ ಕೂತರೆಲ್ಲ ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡಿದ್ದಾರೆ ಸರ್. ಸರ್ ಪ್ಲೀಸ್ ಸರ್, ನಿಮ್ಮ ದುಡ್ಡಿಗಂತೂ ಮೋಸ ಇಲ್ಲ ಸರ್. ಪ್ಲೀಸ್ ಸರ್. ಸಾರಿ, ನಂಗೆ ಇಂಥದ್ರಲ್ಲೆಲ್ಲ ನಂಬಿಕೆ ಇಲ್ಲ. ನೀನು ಬರೀ ಮಾತಷ್ಟೇ ಚೆನ್ನಾಗಿ ಆಡ್ತೀಯ ಅಂದ್ಕೊಂಡಿದ್ದೆ. ಆ್ಯಕ್ಟಿಂಗ್ ಕೂಡ ಚೆನ್ನಾಗಿ ಮಾಡ್ತಾ ಇದೆಯಾ. ನರಸಿಂಹ, ನಾನು ಹೊರಗೆ ಹೊರಟಿದ್ದೀನಿ. ಸರ್ ಸರ್
ನನ್ನ ಮಾತು ಕೇಳಿ ಸರ್. ಸರ್ ಪ್ಲೀಸ್ ಸರ್. ಅದಿ ಯಾರಿಗೆ ಫೋನ್ ಮಾಡಿದ್ರು ವರ್ಕೌಟ್ ಆಗ್ತಿಲ್ಲ ಕಣೋ. ಯಾರ್ಯಾರಿಗೋ ಫೋನ್ ಮಾಡಿದೆ, 1 ರೂಪಾಯಿ ಹೊಡ್ತಿಲ್ಲ ಕಣೋ ಯಾರ ಹತ್ರನೋ. ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮಗ. ಯಾರೂ ದುಡ್ಡಿನ ಸಹಾಯ ಮಾಡ್ತಾನೆ ಇಲ್ಲ. ಮಗ ಒಂದು ಕೆಲಸ ಮಾಡು, ಅದೇ ರವಿ ಇದ್ದಾರಲ್ಲ ಅವ್ರಿಗೊಂದು ಫೋನ್ ಮಾಡು ಮಗ. ನಿಮ್ಮ ಫ್ರೆಂಡ್ ರವಿ ಇದ್ದಾರಲ್ಲ, ಮಾಡೋರಿಗೆ ಸಿಗುತ್ತೆ. ಪಕ್ಕನಾ? ಮಾಡೋ ನೀನು, ವರ್ಕೌಟ್ ಆಗುತ್ತೆ, ಮಾಡು. ಹಲೋ ರವಿ ಅವರಾ? ಸರ್ ತುಂಬ ಪ್ರಾಬ್ಲಮಲ್ಲಿದ್ದೀನಿ. ಸರಿ ಸರ್, ಸರಿ ಸರ್, ಥ್ಯಾಂಕ್ ಯು. ಏನಂದ್ರು? ಎಲ್ಲ ನಮ್ಮ ಮನೆ ಬರ ಮಗ. ಇರು, ನನ್ನ ಫ್ರೆಂಡ್ ರಾಘು ಅಂತಿದ್ದಾರೆ, ಅವ್ರಿಗೆ ಮಾಡಿದ್ರು ವರ್ಕೌಟ್ ಆಗುತ್ತೆ ಮಗ. ಅವನಿಗೆ ಒಂಚೂರು ದುಡ್ಡಿನ ಪ್ರಾಬ್ಲಮ್ ಆಗಿತ್ತು, ಸ್ವಲ್ಪ ದುಡ್ಡು ಬೇಕಾಗಿತ್ತು ರಾಗಣ್ಣ. ಬಡ್ಡಿಗಾದ್ರೂ ಪರವಾಗಿಲ್ಲ. ಹೌದಾ ರಾಗಣ್ಣ? ಮೈಸೂರಿಂದ ಯಾವಾಗ ಬರ್ತಿದ್ದೀರಾ? ಏನಾಯ್ತು ಮಗ? ಅವರು ಬಾಸ್ ಜೊತೆ ಮೈಸೂರಿಗೆ ಹೋಗಿದ್ದಾರಂತೆ. ಯಾವಾಗ ಬರ್ತೀನಿ ಏನು ಅಂತ ಗೊತ್ತಿಲ್ಲ. ನಮ್ಮ ಬಾಸ್ ಹೊರಟಾಗಿ ಬರ್ತೀನಿ ಅಂದರು. ಎಲ್ಗೋ ಹೊರಟೆ? ಏ ಹೋಗೋ ಮಗ, ಎಲ್ಲ ಒಂದು ಕಡೆ ಹೋಗಿ ಸಾಯ್ತೀನಿ. ಲೋ, ನೀನೇ ಈಗ ಧೈರ್ಯ ಕೆಟ್ರೆ ಹೆಂಗೋ? ಎಲ್ಲಾದರೂ ದುಡ್ಡು ಅನ್ಸನ, ಯಾಕೆ ತಲೆ ಕೆಡ್ಸ್ಕೊತೀಯ? ಸುಮ್ಮನಿರು. ಒಂದು ನಿಮಿಷ ಹೇಳಿ ನೀನು. ಆದಿ, ಯಾಕೋ ಲೇಟು? ಯಾಕೋ ಡಲ್ ಆಗಿದ್ಯಾ? ಏನಾಯ್ತು? ಏನಿಲ್ಲ. ನೋಡು, ನೀನೇನು ಇಲ್ಲ ಅಂತ ಹೇಳೋದ್ರಲ್ಲೇ ಗೊತ್ತಾಗ್ತಿದೆ ಏನೋ ಆಗಿದೆ ಅಂತ. ಏನಂತ ಹೇಳೋ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮನೆಗೆ ಬಂದ ತಕ್ಷಣ ತಲೆ ತಿನ್ಬೇಡ, ಸ್ವಲ್ಪ ಶಾಂತವಾಗಿರೋದಕ್ಕೆ ಬಿಡು. ಶಾಂತಿ ಕಳೆಯುವಂಥದ್ದು ಏನೋ ಆಗಿದೆ. ನಿನ್ನ ಪ್ರಾಬ್ಲಮ್ಸ್ ನನ್ನ ಹತ್ರ ಹೇಳ್ಕೋಬಾರ್ದಾ? ನಾನಿದ್ದೀನೋ ನಿನ್ನ ಜೊತೆ. ಏನು ಸಮಸ್ಯೆ ಹೇಳು? ಏನಿಲ್ಲ, ಕೆಲ್ಸಗಳಿರುತ್ತಲ್ವಾ, ಆ ಟೆನ್ಷನ್ ಇರ್ತೀನಿ. ಮನೆಗೆ ಬಂದು ಅದನ್ನೇ ಮಾತಾಡಿದ್ರೆ ಮತ್ತೆ ನಾಪ್ಕಾಗತ್ತೆ. ಹೋಗ್ಲಿ ಬಿಡು. ಕಾರ್ ಡೆಲಿವರಿ ಯಾವಾಗ ಆಗತ್ತಂತೆ? ನಾಳೆನೇ ಇನಾಗ್ರೇಷನ್ ಕಣೋ. ಕಾರ್ ಡೆಲಿವರಿ ಯಾವಾಗ ತಗೊಳ್ಳೋದು? ಇವತ್ತೇ. ಇವತ್ತೇ ಅಂದ್ರೆ ಆಗ್ಲೇ ಮಧ್ಯಾಹ್ನ ಆಗ್ತಾ ಬಂತು ಕಣೋ. ಇನ್ನೇನು ರಾತ್ರಿ ಕತ್ಲೆ ಆದ್ಮೇಲೆ ತಗೊಂಬರ್ತೀಯಾ? ಸಂಜೆ ಅಷ್ಟೊತ್ತಿಗೆ ಬಂದ್ಬಿಡುತ್ತೆ ಗಾಡಿ. ಶೋರಾ? ಯಾಕೆ ಅನುಮಾನನಾ? ಅಯ್ಯೋ, ಅನುಮಾನ ಅಲ್ಲ ಕಣೋ. ನಾಳೆನೇ ಫಂಕ್ಷನು. ಕಾರ್ಗಳು ಇಲ್ಲದೆ ಹೋದ್ರೆ ಫಂಕ್ಷನ್ ಮಾಡೋಕ್ಕಾಗತ್ತಾ ಹೇಳು? ಅದಕ್ಕೆ ಕನ್ಫರ್ಮ್ ಮಾಡ್ಕೊಳಕ್ಕೆ ಕೇಳಿದೆ. ಅಕಸ್ಮಾತ್ ಮೊನ್ನೆ ಹೇಳ್ದಾಗೆ ಶನಿವಾರ, ಭಾನುವಾರ, ಮಂಗಳವಾರ ಅಂತ ಪೋಸ್ಟ್ಪೋನ್ ಮಾಡ್ತಾ ಹೋದ್ರೆ ನಾಳೆ ಫಂಕ್ಷನ್ ಹೇಗಾಗುತ್ತೆ ಹೇಳು? ಏನು ಮಾಡೋಕ್ಕಾಗತ್ತೆ? ಏನೋ ಒಂದು ಮಾಡೋದು. ಏನೋ ಒಂದು ಮಾಡೋದು ಅಂದರೆ ನಾಳೆ ಫಂಕ್ಷನ್ ಇದೆ ತಾನೆ? ಇದೆ. ಆಯ್ತಪ್ಪ, ನಾನು ಜಾಸ್ತಿ ಮಾತಾಡೋರೆ ತಲೆ ತಿಂತಿದ್ದೀನಿ ಅನ್ಸುತ್ತೆ. ನಾನು ಏನೂ ಮಾತಾಡಲ್ಲ. ಆದರೆ ಗಾಡಿ ಯಾವಾಗ ಬರುತ್ತೆ ಅಂತ ಕನ್ಫರ್ಮ್ ಮಾಡ್ಕೊ. ಆಮೇಲೆ ಪೂಜೆ ಸಮಯದಲ್ಲಿ ಗಾಡಿ ಬರಲಿಲ್ಲ ಅಂದರೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಡ. ಆಯಿತು. ಆದಿ, ಈಗ ತಾನೇ ಮನೆಗೆ ಬಂದಿದ್ಯಾ, ಮತ್ತೆಲ್ಲಿ ಹೊರಟೆ? ಹೇಳಿದ್ನಲ್ಲ, ಅಷ್ಟೆಲ್ಲ ಕೆಲ್ಸಗಳಿರುತ್ತೆ. ನರಸಿಂಹ ಬೇರೆ ಒಬ್ಬನ ಆಫೀಸಲ್ಲಿದ್ದಾನೆ, ಹೋಗಬೇಕು. ಸರಿ, ನಾನು ನಿನ್ನ ತಡೆಯಲ್ಲ. ಬಿಸ್ನೆಸ್ ಅಂದಮೇಲೆ ಹೀಗೆ ಕಣೋ, ಯಾವಾಗಲೂ ಹೋಗೋದು, ಯಾವಾಗಲೂ ಬರೋದು. ಆದರೆ ಎಲ್ಲಿ ಹೋಗ್ತಿದ್ಯಾ, ಯಾಕೆ ಹೋಗ್ತಿದ್ಯಾ ಅಂತ ನೀನೇ ಹೇಳ್ಬಿಟ್ಟು ಹೋಗು. ಯಾಕಂದರೆ ಹೊರಗಡೆ ಹೋಗೋರ್ನ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳೋದು ತಪ್ಪಾಗುತ್ತೆ. ಆಯಿತು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಅಕಸ್ಮಾತ್ ತುಂಬ ಲೇಟ್ ಆದರೆ ಅಲ್ಲೇ ಉಳ್ಕೋತೀನಿ. ಏನು? ಅಲ್ಲೇ ಉಳ್ಕೋತ್ಯಾ? ಮತ್ತು ನಾಳೆ ಫಂಕ್ಷನು? ಅದೇ ನಾಳೆ ಫಂಕ್ಷನ್ ಅಲ್ವಾ, ಅದಕ್ಕೆ ಅಲ್ಲೇ ಉಳ್ಕೋತೀನಿ. ಸರಿ, ನಾನೇನು ಹೇಳಲ್ಲ. ಆದರೆ ರಾತ್ರಿ ಎಲ್ಲ ಕೆಲಸ ಮಾಡಿ ಆಯಾಸ ಮಾಡ್ಕೋಬೇಡ. ನಾಳೆನೇ ಫಂಕ್ಷನ್ ಇರೋದು, ತುಂಬ ಓಡಾಟ ಇರುತ್ತೆ. ನಾಳೆ ಬೆಳಿಗ್ಗೆ ಬೇಗ ಬಂದ್ಬಿಡು, ಎಲ್ಲರೂ ಒಟ್ಟಿಗೆ ಹೋಗೋಣ. ಆಯಿತು, ಹೋಗ್ಬಿಡ್ತೀನಿ. ಸರಿ, ಮತ್ತೆ ಕಾರ್ ಡೆಲಿವರಿ ಆಗಿದ ತಕ್ಷಣ ಫೋನ್ ಮಾಡು.